ರೈತನಾಗಿ ಬಂದವನು ತಾತ ಎಲ್ಲ ತಂದೆ ಎಲ್ಲರ ರೈತರ ಮಕ್ಕಳು ನಾವು. ಕನ್ನಡವೇ ನಮ್ಮ ಮೊದಲನೇ ಭಾಷೆ, ತಾಯಿ ಭಾಷೆ ಎಲ್ಲವೂ ಕನ್ನಡ. ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂಗೂ ಹಾಕ್ತೀವಿ, ಸ್ವಲ್ಪ ಇಂಗ್ಲೀಷ್ ಕಲೀಲಿ ಅಂತ. ಸೊ ಹಂಗೆ ನಾವು ಒಂದು ಸ್ವಲ್ಪ ಇಂಗ್ಲೀಷ್ ಟೈಟಲ್ ಇಡ್ಲಿ ತೆಗ್ದಿದ್ದೀವಿ ಲ್ಯಾಂಡ್ ಲಾರ್ಡ್ ಅಂತ. ಅಪ್ಪ ಬೇರೆ, ಡೈರೆಕ್ಟರ್ ಬೇರೆ, ಹೀರೋ ಬೇರೆ, ಸಂಜೆ ಬೇರೆ. ಸಿಟಿ ರೈಟ್ಸ್ ಒಂದೊಳ್ಳೆ ಒಂದು ಲವ್ ಸ್ಟೋರಿ. ಅವ್ರ ಡೈರೆಕ್ಷನ್ ನೀವಾಗಲೇ ನೋಡಿರ್ತೀರಾ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ತುಂಬಾ ನಮ್ಮೊಟ್ಟಿಗೆ ಇವತ್ತು ಸ್ಯಾಂಡಲ್ವುಡ್ ಭೀಮಾ ಜೊತೆಗೆ ಲ್ಯಾಂಡ್ ಲಾರ್ಡ್ ಯಾರಿದ್ದಾರೆ ಹೇಳಿ? ದುನಿಯಾ ವಿಜಯ್ ಅವರು ಇರುವಂತದ್ದು. ಸದ್ಯಕ್ಕೆ ವಿಜಯ್ ಕುಮಾರ್ ಸರ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಊಟ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಮಾಡಬಾರ್ದು. ಐ ಹ್ಯಾವ್ ಎ ಕಾಮನ್ ಸೆನ್ಸ್, ಬಟ್ ಆಲ್ಸೋ ಇವತ್ತು ಮಾತಾಡಿಸ್ತೀನಿ. ಸರ್ ಹೇಗಿದ್ದೀರಾ ಸರ್? ಆರಾಮ ಲೈಫು? ಉಪ ಏನು ತೊಂದರೆ ಇಲ್ಲಮ್ಮ. ನಾನು ಊಟ ಮಾಡುವಾಗ ಇಂಟರ್ವ್ಯೂ ಮಾಡೋದು ಏನು ತೊಂದರೆ ಇಲ್ಲ. ಖುಷಿಯಾಗಿದ್ದೀನಪ್ಪ, ನಾನು ಖುಷಿಯಾಗಿದ್ದೀನಿ. ಲ್ಯಾಂಡ್ ಲಾರ್ಡ್ ಸರ್, ರೈತ ಊಟ ಸರ್, ಅನ್ನ ಕೊಡುವಂಥವ್ರು. ಅದೇ ಊಟನೂ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದಷ್ಟು ಹೇಳೋದಾದ್ರೆ. ರೈತರು ಅನ್ನದಾತರು ಯಾವತ್ತಿದ್ರು ಆ ರೈತರ ಕತೆ ಮಾಡ್ತಾ ಇದ್ದೀನಿ. ಅದು ರೈತರ ಮನೆ ನನ್ನ ಮನೆ. ನಾನು ಕೂಡ ಒಬ್ಬ ರೈತನಾಗಿ ಬಂದವನು ತಾತ ಎಲ್ಲ ತಂದೆ ಎಲ್ಲರ ರೈತರ ಮಕ್ಕಳು ನಾವು. ನಮಗೆ ಖುಷಿ ಅನಿಸುತ್ತೆ ಈ ಪಾತ್ರ ಮಾಡೋದಕ್ಕೆ. ಈ ಸಿನಿಮಾ ಲ್ಯಾಂಡ್ ಲಾರ್ಡ್ ಅನ್ನೋಂಥ ಟೈಟಲ್ ಇಂಗ್ಲಿಷ್ ಯಾಕಿಟ್ರು ವಿಜಯ್ ಸರ್ ಅನ್ನೋಂಥದ್ದು ಕ್ಯೂರಿಯಾಸಿಟಿ ಫಸ್ಟ್ ನಮ್ಗೆಲ್ರಿಗೂ ಬಂತು. ಆಮೇಲೆ ನೀವು ಕ್ಲಾರಿಟಿ ಕೊಟ್ರಿ. ಈಗ ನಾವೆಲ್ಲ ಏನು ಮಾಡ್ತೀವಿ, ನಾವೆಲ್ಲ ಕನ್ನಡಿಗರೇ. ಕನ್ನಡವೇ ನಮ್ಮ ಮೊದಲನೇ ಭಾಷೆ, ತಾಯಿ ಭಾಷೆ ಎಲ್ಲವೂ ಕನ್ನಡ. ನಮ್ಮ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಂಗೂ ಹಾಕ್ತೀವಿ, ಸ್ವಲ್ಪ ಇಂಗ್ಲೀಷ್ ಕಲೀಲಿ ಅಂತ. ಸೊ ಹಂಗೆ ನಾವು ಒಂದು ಸ್ವಲ್ಪ ಇಂಗ್ಲೀಷ್ ಟೈಟಲ್ ಇಡ್ಲಿ ತೆಗ್ದಿದ್ದೀವಿ ಲ್ಯಾಂಡ್ ಲಾರ್ಡ್ ಅಂತ. ನಿಮ್ಮ ಜೊತೆ ಮಗಳು ಸಹ ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ ಸರ್. ಅಂದ್ರೆ ಅಪ್ಪ ಅನ್ನೋ ಸಲಿಗೆ ಇದೆಯಾ, ಅಥವಾ ಸಿನಿಮಾದಲ್ಲಿ ನಟಿಸ್ತಿದ್ದೀನಿ, ನಿರ್ದೇಶಕರು ಹೌದು, ನಟರು ಹೌದು ಅನ್ನೋಂಥ ಒಂದು ಭಯ ಭಕ್ತಿ ಕಾಣಿಸ್ತಾ ಸರ್? ಅಪ್ಪ ಬೇರೆ, ಡೈರೆಕ್ಟರ್ ಬೇರೆ, ಹೀರೋ ಬೇರೆ, ಸಂಜೆ ಬೇರೆ, ಎಲ್ಲ ಡಿಫ್ರೆನ್ಸ್. ಓಕೆ, ಜೊತೆಗೆ ವಿನಯ್ ಸರ್ ಸಹ ಇದ್ದಾರೆ. ಅವ್ರನ್ನು ಒಂದು ಕ್ಷಣ ಮಾತಾಡಿಸ್ತೀನಿ ಸರ್. ಸಿಟಿ ಲೈಟ್ಸ್ ಆ ಒಂದು ಸಿನಿಮಾದಲ್ಲಿ ಸಹ ಅಭಿನಯಿಸ್ತಿರುವಂಥದ್ದು. ಒಂದಷ್ಟು ಹಿಟ್ ಸಿನಿಮಾ ಸಹ ಕೊಟ್ರಿ, ಜನರಿಗೆ ಇಷ್ಟ ಆಯಿತು. ನೆಕ್ಸ್ಟ್ ಯಾವ ರೀತಿ ಸಿನಿಮಾಗಳಲ್ಲಿ ಬರ್ತಾ ಇದ್ದಾರೆ? ಸಿಟಿ ಲೈಟ್ಸ್ ಯಾವ ರೀತಿ ಇರುತ್ತೆ? ಸಿಟಿ ರೈಟ್ಸ್ ಒಂದೊಳ್ಳೆ ಒಂದು ಲವ್ ಸ್ಟೋರಿ ವಿತ್ ಒಂದು ಆಕ್ಷನ್ ಪ್ಯಾಕ್ಟ್ ಸಿನಿಮಾ. ಈಗ ಅವ್ರ ಡೈರೆಕ್ಷನ್ ನೀವಾಗಲೇ ನೋಡಿರ್ತೀರಾ. ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಕಾಯ್ತಾ ಇದ್ದೀನಿ ತುಂಬಾ ಸಿನಿಮಾ ಮಾಡೋಕ್ಕೆ. ಸಿಟಿ ಲೈಟ್ಸ್ ಹೊರತುಪಡಿಸಿ ಎಷ್ಟು ಲೈನ್ ಅಪ್ ಆಗಿದೆ? ಈಗ ಸಿಟಿ ಲೈಟ್ಸ್ ಜೊತೆಗೆ ಗ್ರಾಮಾಯಣ ಅಂತ ಒಂದು ಸಿನಿಮಾ ಶೂಟ್ ಮಾಡ್ತಿದ್ದಾನೆ. ಸೊ ಗ್ರಾಮಾಯಣ ಮುಗಿಸಿ ಈಗ ಸಿಟಿ ಲೈಟ್ ಸ್ಟಾರ್ಟ್ ಮಾಡ್ತೀನಿ. ಎಷ್ಟು ಹಂತದಲ್ಲಿದೆ? ಎಷ್ಟು ಪೋರ್ಷನ್ ಶೂಟ್ ಆಗಿದೆ? ಇನ್ನೊಂದು 20 days ಇದೆ ಗ್ರಾಮಾಯಣ. ಅದು ಈ ತಿಂಗಳಲ್ಲಿ ನೆಕ್ಸ್ಟ್ ತಿಂಗಳಲ್ಲಿ ಮುಗ್ದೋಗುತ್ತೆ. ಅದಾದ್ಮೇಲೆ ಬರೀ ಸಿಟಿ ಲೈಟ್ಸ್ ಒಂದೇ. ಸಿಂಪಲ್ ಲುಕ್ ಅಲ್ಲಿ ನಾವು ನಿಮ್ಮನ್ನ ನೋಡಿದೀವಿ ಸರ್. ಸಿಟಿ ಲೈಟ್ಸ್ ಅಲ್ಲಿ ಯಾವ ರೀತಿ? ಅದನ್ನ ನೀವು ಫಸ್ಟ್ ಲುಕ್ ಯಾವಾಗ ಬಿಡ್ತಾರೆ ಅವಾಗ ನೀವು ನೋಡ್ಬೋದು. ಥ್ಯಾಂಕ್ ಯು ವಿಜಯ್ ಸರ್. ಲಾಸ್ಟ್ ಪ್ರಶ್ನೆ, VK30 ಸರ್, ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್? ಅಲ್ಲಿದ್ದಾನೆ ನೋಡಿ ಅವನಲ್ಲಿ. ಕೇಳ್ತೀನಿ. ಓಕೆ, ಕಂಟಿನ್ಯೂ ಮಾಡ್ತೀನಿ ಸರ್. ಸರ್ ಮಹೇಶ್ ಸರ್, ಮಹೇಶ್ ಅನ್ನೋ ಹೆಸರನ್ನ ಮರುನಾಮಕರಣ ಮಾಡಿ ವೆಟ್ರಿವೇಲ್ ಅನ್ನುವಂಥದ್ದನ್ನು ಮಾಡ್ಕೊಂಡಿದ್ದಾರೆ. ವೆಟ್ರಿವೇಲ್ ಅಂದ ತಕ್ಷಣ ತಮಿಳ್ ಡೈರೆಕ್ಟರ್ ಏನೋ ಅನ್ಕೋತಾ ಇದ್ದಾರೆ ಪ್ರತಿಯೊಬ್ಬರು. ಹಂಗೇನಿಲ್ಲ, ನಾನು ಕನ್ನಡದವನೇ. ದೇವರು ನಂಬಿಕೆಯಿಂದ ನಮ್ಮ ತಾಯಿ ತಂದೆ ಇಟ್ಟಿರೋ ಹೆಸರು. ಆಮೇಲೆ ಅದನ್ನು ಆಫ್ಟರ್ 32 years ಅಣ್ಣ ನೆನಪು ಮಾಡಿ ಅದೇ ಐಕೋ ತಂಬಿ ಅಂದರು. ಅದನ್ನು ಕ್ಯಾರಿ ಓವರ್ ಮಾಡ್ತಾರೆ. ಸಿನಿಮಾ ಪೋಸ್ಟರ್ ಕಳೆದ ವರ್ಷ ಬಿಡುಗಡೆ ಮಾಡಿದ್ರಿ, ಆಗಸ್ಟ್ 26ನೇ ತಾರೀಕು. ಕಾಡ್ಗಿಚ್ಚು ಅನ್ನೋ ಅಂಥದ್ದು ಒಂದು ಅಡಿ ಬರಹ. ಅದು ನಿಜ, ಬಟ್ ಅಣ್ಣ ಇನ್ನೊಂದು ಟೈಮ್ ಸ್ಕ್ರಿಪ್ಟ್ ವರ್ಕ್ ನಡೀತಿದೆ, ಮುಗಿದಾದ್ಮೇಲೆ ಮಾಡೋಣ. ಅಣ್ಣನ ಯಾವ ಥರ ತೋರಿಸ್ತೀರಾ? ಅದೆಲ್ಲ ಇನ್ನ ನಡೀತಿದೆ, ಸ್ಕ್ರಿಪ್ಟ್ ವರ್ಕ್ ನಡೀತಿದೆ. ಅದಾದ್ಮೇಲೆ ಗೆಟಪ್ ಎಲ್ಲ ಪ್ಲಾನ್ಸ್. ಅವರೇ ಡೈರೆಕ್ಟರ್ ಸರ್, ಅವ್ರಿಗೆ ಡೈರೆಕ್ಷನ್ ಮಾಡ್ತಾ ಇದ್ದೀರಾ. ಎಲ್ಲಾದ್ರೂ ಒಂದು ಸೀಮಿತ ಅನ್ನುವಂಥದ್ದು, ಒಂದು ಭಯ ಅನ್ನುವಂಥದ್ದು ಏನಾದರೂ? ಎಲ್ಲ 100% ಇದೆ. ಅವ್ರ ಜೊತೆಲಿದ್ದು ಕೆಲಸ ಮಾಡ್ತೀನಿ ಅಷ್ಟೇ. ಡೈರೆಕ್ಟರ್ ಅಂತಲ್ಲ, ಅವ್ರ ಜೊತೆ ನಾನು ಅವ್ರ ಸ್ಟೂಡೆಂಟು 100%. ಭೀಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ಅವ್ರ ಜೊತೆ ವರ್ಕ್ ಮಾಡಿರುವಂಥದ್ದು ನೀವು. ಸೊ ಭೀಮಾ ಸಿನಿಮಾ ಸಹ ಒಂದೊಳ್ಳೆ ಸಕ್ಸಸ್ ಕಾಣ್ತು. ಸೊ ಹಾಗಾಗಿ ಅವ್ರ ಜೊತೆ ವರ್ಕ್ ಮಾಡಿರೋದ್ರಿಂದ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ಸ್, ಇನ್ಸೋರ್ಸ್ಗಳು ಸಿಕ್ಕಿರುತ್ತೆ. ಅದನ್ನ ಅಣ್ಣನ ನೋಡಿನೇ ಸ್ಕ್ರಿಪ್ಟ್ ಮಾಡಿರೋದು. 1.5 years ಜರ್ನಿನ ಸ್ಕ್ರಿಪ್ಟ್ ಮಾಡಿ ಕತೆ ಓಕೆ ಆಗಿ ಅಣ್ಣ ತಂಬಿ ನೀನು ಮಾಡು. ಇದು ಆ್ಯಕ್ಚುಲಿ ತುಂಬ ಜನದ ನಂಬಿಕೆ ಮತ್ತು ಪ್ರೀತಿಯಿಂದ ಈ ಸಿನಿಮಾ ಆಗಿರೋದು ಮೇಡಮ್. ಅದು ಬಿಟ್ಟು ಬೇರೆ ಏನಿಲ್ಲ. ಕಾಂಪ್ರಮೈಸ್ ಆಗದೇ ಇಲ್ಲ ಸಿನಿಮಾದಲ್ಲಿ ಅಂದರೆ ವಿಜಯ್ ಸರ್ ಯಾವುದು? ಅಣ್ಣ ಏನಕ್ಕೂ ಕಾಂಪ್ರಮೈಸ್ ಆಗಲ್ಲ, ಎಲ್ಲದಕ್ಕೂ ಫೈಟ್ ಮಾಡ್ತಾರೆ. ಹಾರ್ಡ್ ವರ್ಕ್ ತಂಬಿ ಫಸ್ಟ್ ಅಂತಾರೆ. ಆ ಹಾರ್ಡ್ ವರ್ಕ್ ಅಂತೂ 100% ನಾವು ಮಾಡೇ ಮಾಡ್ತೀವಿ. ಅಂದರೆ ಸರ್, ನನಗೆ ಪರ್ಸನಲಿ ಪೋಸ್ಟರ್ ನೋಡಿದಾಗ ಏನೋ ಇದು ಕಾಡು ಪ್ರಾಡಿ ಬೆಟ್ಟ ಈ ರೀತಿ ಸಿನಿಮಾ ಬರುತ್ತೇನೋ ಅಂತ. ಫಾರೆಸ್ಟ್ ರಿಲೇಟೆಡ್ ಅಥವಾ ಇದು ಔಟ್ ಆಫ್ ದ ಫಾರೆಸ್ಟ್ ರಿಲೇಟೆಡ್ ಸಿನಿಮಾ. ಅಲ್ಲಿ ನಡೆಯೋ ಒಂದು ಕತೆ, ಅದೆಲ್ಲ ಇನ್ನೂ ನಡೀತಿದೆ. ಇನ್ನೂ ಟೈಮ್ ಇದೆ ಮೇಡಮ್. ಇವಾಗ ಮಾತಾಡೋಕ್ಕೇನಿಲ್ಲ. ಹೀರೋಯಿನ್ ಯಾರು ಸರ್? ಯಾರಿಲ್ಲ ಮೇಡಮ್, ನಮ್ಮ ಅಣ್ಣ ಒಬ್ರು ಇದ್ರೆ ಸಾಕು, ನಾವು ಯಾರನ್ನೇ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸರ್ ನಿಮ್ಮ ಸಿನಿಮಾಗೆ. ಆದಷ್ಟು ಬೇಗ ಅಪ್ಡೇಟ್ ಕೊಡ್ತಾ ಇರಿ. ಖಂಡಿತ ಮೇಡಮ್. ಥ್ಯಾಂಕ್ ಯು ಸೋ ಮಚ್.
ಸೊ ಇದಿಷ್ಟು ವೆಟ್ರಿವೇಲ್ ನಿರ್ದೇಶಕ ವೆಟ್ರಿವೇಲ್ ಅವರ ಮಾತಾಗಿತ್ತು. ಆಗ್ಲಷ್ಟೇ ದುನಿಯಾ ವಿಜಯ್ ಅವರು ಮಾತನಾಡಿದ್ರು ಸಿನಿಮಾ ಬಗ್ಗೆ, ಲ್ಯಾಂಡ್ ಲಾರ್ಡ್ ಸಿನಿಮಾ ಬಗ್ಗೆ. ಇನ್ನೇನು 10% ಮಾತ್ರ ಸಿನಿಮಾ ಶೂಟಿಂಗ್ ಬಾಕಿ ಇದೆ, ಅದಾದ್ಮೇಲೆ ಎಲ್ಲವೂ ಕಂಪ್ಲೀಟ್ ಆಗುತ್ತೆ, ಸಿನಿಮಾ ರಿಲೀಸ್ ಒಂದೇ ಬಾಕಿ ಅನ್ನುವಂಥದ್ದು ಹೇಳಿದ್ದಾರೆ. ಕ್ಯಾಮರಾ ಪೃಥ್ವಿ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.